ಮತ್ತೆ ಐಶ್ವರ್ಯ ಗೌಡ ಪೊಲೀಸರ ಅತಿಥಿಯಾಗಿದ್ದಾಳೆ। 3.5 ಕೋಟಿ ಹಣ 430 ಗ್ರಾಂ ಚಿನ್ನ ವಂಚನೆಯ ಕೇಸ್ನಲ್ಲಿ ಐಶ್ವರ್ಯ ಗೌಡ ಬಂಧನವಾಗಿದೆ। ಬೇಲ್ ತಗೊಂಡು ಆಚೆ ಇದ್ದಂತಹ ಐಶ್ವರ್ಯ ಗೌಡ ಮತ್ತೆ ಬಂಧನ, ವಂಚನೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು। ಶಿಲ್ಪಾ ಗೌಡ ನೀಡಿದ್ದ ವಂಚನೆ ಪ್ರಕರಣದಲ್ಲಿ ಇದೀಗ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿಯನ್ನ ಅರೆಸ್ಟ್ ಮಾಡಲಾಗಿದೆ। ಆರ್ಆರ್ ನಗರ ಪೊಲೀಸರಿಂದ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ಬಂಧನ। ಆರ್ಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ, ಆರೋಪಿಗಳನ್ನ ಕೋರ್ಟ್ಗೆ ಈಗಾಗಲೇ ಪೊಲೀಸರು ಹಾಜರುಪಡಿಸಿದ್ದಾರೆ। ವರಾಹಿ ಜ್ಯುವೆಲರಿಯವರಿಗೆ ವಂಚನೆಯನ್ನ ಮಾಡಿದ್ಲು ವನಿತಾ ಅವರು, ಸಾಕಷ್ಟು ಆರೋಪವನ್ನ ಮಾಡಿದ್ರು। ಸಾಕಷ್ಟು ಬೆಳವಣಿಗೆಗಳ ನಂತರ ಐಶ್ವರ್ಯ ಗೌಡಯಿಂದ ಇನ್ನೊಂದಷ್ಟು ಮಂದಿ ವಂಚನೆಗೆ ಒಳಗಾಗಿದ್ರು ಅನ್ನೋದು ಇದೀಗ ಬೆಳಕಿಗೆ ಬರ್ತಿದೆ। ಇನ್ನು ಇದೇ ಪ್ರಕರಣ ಸಂಬಂಧ ಐಶ್ವರ್ಯ ಗೌಡ ಉದ್ಯಮಿ ಶಿಲ್ಪಾ ಗೌಡಗೆ ಧಮಕಿ ಹಾಕಿದ್ಲು। ಹಾಗಿದ್ರೆ ಆ ಆಡಿಯೋದಲ್ಲಿ ಏನೇನಿದೆ ನೋಡೋಣ। ಐಶ್ವರ್ಯ ಗೌಡ ಕೋಟಿ ಮೌಲ್ಯದ ಚಿನ್ನ ಪಡೆದು ವಂಚನೆ ಮಾಡಿರೋ ಚಿನ್ನದ ಕೋಳಿ ಡಿಕೆ ಸುರೇಶ್ ಹೆಸರನ್ನೇ ಬಂಡವಾಳ ಮಾಡಿಕೊಂಡು ಉಂಡೆನಾಮ ಹಾಕಿರೋ ಈಕೆಯ ವಂಚನೆ ಪುರಾಣ ಒಂದೊಂದಾಗಿಯೇ ಹೊರಬರ್ತಿದೆ। ಹೌದು, ಈ ಐಶ್ವರ್ಯ ಆರ್ಆರ್ ನಗರದ ಉದ್ಯಮಿ ಶಿಲ್ಪಾ ಗೌಡಳಿಗೆ ತಾನು ಡಿಕೆ ಸುರೇಶ್ ಸಹೋದರಿ ಎಂದು ಪರಿಚಯ ಮಾಡಿಕೊಂಡಿದ್ಲು। 3,25,00,000 ಹಣ 430 ಗ್ರಾಂ ಚಿನ್ನಾಭರಣ ಪಡೆದು ವಾಪಸ್ ಕೊಟ್ಟಿರಲಿಲ್ಲ। ಇದನ್ನೇ ಕೇಳಿದಕ್ಕೆ ಆಡಿಯೋ ಕಳಿಸಿ ಧಮಕಿ ಹಾಕಿದ್ದಾಳೆ। ನೀನು ನೋಡಿಲ್ಲ ಮಗಳೇ, ನನ್ನ ಒಳ್ಳೇದಾಗ ಒಲ್ದು ಬಂದ್ರೆ ಅಷ್ಟೇ, ನಾನು ಒಳ್ಳೆ ಕೆಟ್ಟದಾಗ ನಿಂತ್ಕೊಂಡು ನೀನ್ ಹರ್ಕೊಂಡಿರೋ ನಾಲ್ಗೆನ ಅವನ್ ಯಾವನೋ ಇಟ್ಕೊಂಡಿದ್ದಲ್ಲ ಅವನ ಹತ್ರ ಮಾತಾಡೋ। ನನ್ನ ಹತ್ರ ಏನಾದ್ರು ಈ ನಾಲ್ಗೆ ಹರ್ಕೊಂಡೇನಾದ್ರು ಇದೇ ತರ ಮಾತಾಡ್ತಾ ಇದ್ದೆ ಮಾತ್ರ ನೀನ್ ಒಂದಲ್ಲ ಒಂದಿನ ನಿನ್ ನಾಲ್ಗೆ ಕಟ್ ಮಾಡ್ತೀನಿ, ಆಗೋಗ್ಬಿಡ್ಲಿ। ಇಷ್ಟೇ ಅಲ್ಲ, ಏನ್ ಮಾಡ್ಕೋತೀಯಾ ಮಾಡ್ಕೋ ಅಂತಲೂ ಆವಾಜ್ ಹಾಕಿದ್ದಾಳೆ। ನಾನ್ ಯಾಕೆ ಕಿತ್ಕೊಳ್ಳೋ ತರ ಆಡ್ತಾ ಇರೋದ್ ನೀನ್ ಬಂದ್ ಅದೇನ್ ಕಿತ್ಕೋತೀಯ ಕಿತ್ಕೋ, ನೀನು ಅದ್ ಎಷ್ಟು ಕಿತ್ಕೊಳಕ್ ಟ್ರೈ ಮಾಡ್ತೀಯೋ, ಅದೇನ್ ಕಿತ್ಕೋತೀಯೋ ನಾನ್ ನೋಡ್ಲೇಬೇಕು ಕಣೆ ನಿನ್ಗೆ, ಅದೇನ್ ಕಿತ್ಕೋತೀಯ ಕಿತ್ಕೊ ನೀನೆ। ಬರೀ ಗೋಲ್ಡ್ ಬಿಸ್ನೆಸ್ಗಾಗಿ ಮಾತ್ರವಲ್ಲ, ವಿಲ್ಲಾಗಳನ್ನ ಕಟ್ಟೋದಕ್ಕೂ ಐಶ್ವರ್ಯ ಹಣ ಪಡೆದಿದ್ಲಂತೆ। ಇನ್ವೆಸ್ಟ್ಮೆಂಟ್ಸ್ ಬೇಕು ಅಂತಾನೆ ಅವಳು ನನ್ನ ಹತ್ರ ತಗೊಂತಿದ್ದು। ಆಕ್ಚುಲಿ ವಿಲ್ಲಾ ಕನ್ಸ್ಟ್ರಕ್ಷನ್ಸ್ಗೆ, ವಿಲ್ಲಾ ಇನ್ವೆಸ್ಟ್ಮೆಂಟ್ಗೆ ಅಂದ್ಬಿಟ್ಟು ತಗೊಂಡಿದ್ದು, ಆಮೇಲೆ ಗೋಲ್ಡ್ ಬಿಸ್ನೆಸ್ಗೆ ಅಂದ್ಬಿಟ್ಟು ತಗೊಂಡಿದ್ದು। ಇನ್ವೆಸ್ಟ್ಮೆಂಟ್ಸಲ್ಲಿ ಬರ್ತಿದ್ದ ಪ್ರಾಫಿಟ್ ಮಾತ್ರ ಕೊಡ್ತಾ ಇದ್ಲು ಅಷ್ಟೇ, ಇನ್ವೆಸ್ಟ್ಮೆಂಟ್ಸ್ ಯಾವುದು ನನಗೆ ರಿಟರ್ನ್ ಆಗಿಲ್ಲ ಇದುವರೆಗೂ। ಹೀಗೆ ಮತ್ತೊಂದು ಆಡಿಯೋ ಬಿಡುಗಡೆಯಾಗಿರೋದು ಐಶ್ವರ್ಯಳ ಮುಖ ಅನಾವರಣ ಮಾಡ್ತಿದೆ। ಬಗೆದಷ್ಟು ವಿಸ್ತಾರ ಆಗ್ತಿರೋ ಈಕೆಯ ವಂಚನೆ ಜಾಲ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕಿದೆ। ರಾಜಪ್ಪ, ಟಿವಿ9 ಬೆಂಗಳೂರು।